ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಅವರ ಮನದಾಳದ ಅಂತರಾಳದ ಮೌನದ ಹಿಂದೆ ಇರುವಂತಹ ರಹಸ್ಯಗಳು ಏನು, ಪ್ರತಿಯೊಂದನ್ನು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಬಿಲೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗೆ ರೀಡಿಂಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾವ ವ್ಯಕ್ತಿಯ ಬಗ್ಗೆ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನ ಫೇಸ್ ಇರಬಹುದು, ಆ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲಿ ಹೇಳ್ಕೊಳ್ಳಿ. ಅದಕ್ಕೂ ಮುಂಚೆ ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಮನಸ್ಸಿಂದ ಯೂನಿವರ್ಸಿಗೆ ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡ್ನ ಅರ್ಪಿಸಿ. ಥ್ಯಾಂಕ್ ಯು ಅಂತೇಳಿ ಮನಸ್ಸಿಂದ ಹೇಳಿ. ಹಾಗೆ ನಿಮ್ಮ ಪರ್ಸನ್ ಫೇಸ್ ಹಾಗೆ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ. ಅವರ ಹೆಸರನ್ನು ಮನಸ್ಸಲ್ಲೇ 3 ಬಾರಿ ಹೇಳ್ಕೊಳ್ಳಿ. ಕ್ಯಾಂಡಲ್ನ ನಾನು ಹಚ್ಚಿದಾಗ ಅವ್ರ ಹೆಸರನ್ನು 3 ಸಲ ಹೇಳಬೇಕಾಗತ್ತೆ. ಓಕೆ, 1 ಮಿನಿಟ್ ಕ್ಯಾಂಡಲ್ ಹಚ್ತೀನಿ ಈಗ. ಎಸ್, ಹೇಳ್ಕೊಡಿ ಮನಸ್ಸಲ್ಲೇ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಓಕೆ, ಮೇಣದ ಹರಿವು ತುಂಬ ಫಾಸ್ಟ್ ಆಗಿದೆಯಲ್ಲ. ಅವರ ಮನಸ್ಸಲ್ಲಿ ನಿಮ್ಮ ಬಳಿಗೆ ಬರುವಂತಹ ಒಂದು ಆ ಎನರ್ಜಿ, ಹಾತೊರೀತಿರುವಂತಹ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ನಿಮ್ಮ ಪರ್ಸನ್ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಬಟ್ ಆ ಪ್ರಯತ್ನಗಳೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸೋತಿದ್ದಾರೆ. ಆ ಪ್ರಯತ್ನದಲ್ಲಿ ಸೋತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ಕೆಲವು ಗೊಂದಲಗಳು ಕೂಡ ಕಾಣಿಸ್ತಾ ಇದೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಂತ ಕೇಳಿದಾಗ ಖಂಡಿತವಾಗಿಯೂ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಕೆಲವು ಹೊರಗಿನ ಒತ್ತಡಗಳು ಅಥವಾ ಈ ಹಿಂದೆ ನಡೆದಂತಹ ಅವ್ರ ಲೈಫಲ್ಲಿ ಈ ಹಿಂದೆ ನಡೆದಂತಹ ಘಟನೆಗಳು ಅವರನ್ನು ತಡೆ ಹಿಡಿತಾ ಇರುವಂತಹ ಎನರ್ಜಿ ಇದೆ ಇಲ್ಲಿ. ಅವ್ರ ಯೋಚನೆಯಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ವಿಷಯದಲ್ಲಿ ಪಶ್ಚಾತ್ತಾಪದ ಒಂದು ಛಾಯೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾವುದೊಂದು ವಿಷಯದಲ್ಲಿ ಅವರು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ನಿಮ್ಮ ವಿಷಯದಲ್ಲಿ. ನಿಮ್ಮ ಮೇಲಿರುವಂತಹ ಪ್ರೀತಿ ಅವರ ಒಂದು ಲೈಫಲ್ಲಿ, ಓಕೆನಾ, ನಿಮ್ಮ ಮೇಲಿರುವಂತಹ ಪ್ರೀತಿ ಇನ್ನೂ ಜೀವಂತವಾಗಿದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ನೀವು ಎಲ್ಲೋ ಒಂದು ಕಡೆ ಬದಲಾಗಿದ್ದೀರಾ ಅಂತ ಹೇಳಿ ಅವರು ಭಾವಿಸ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ಕ್ಷಣದಲ್ಲಿ ಆ ಬದಲಾವಣೆ ಆಗಿದೆಯಾ, ನೀವೇನೋ ಒಂದು ಕಡೆ ಬದಲಾವಣೆ ಆಗಿದ್ದೀರಾ ಅನ್ನೋಂತಹ ಫೀಲ್ ಅವ್ರು ಏನು ಮಾಡ್ತಿದ್ದಾರೆ. ಆ ಬದಲಾವಣೆ ಅವರಿಗೆ ನಿಮ್ಮ ಮೇಲೆ ಇನ್ನೊಂದಷ್ಟು ಗೌರವ ಕೂಡ ಮೂಡಿಸ್ತಾ ಇದೆ. ಇಲ್ಲಿ ನಿಮ್ಮ ಬದಲಾವಣೆ ಪಾಸಿಟಿವ್ ಆಗೂ ಇರಬಹುದು ಅಥವಾ ಇಲ್ಲಿ ಎಲ್ಲೋ ಒಂದು ಕಡೆ ಬದಲಾವಣೆ ನೆಗೆಟಿವ್ ಆಗೂ ಇರ್ಬೋದು. ಅಂದರೆ ಅವ್ರನ್ನ ಬಿಟ್ಟು ನಾನು ಬದುಕ್ತೀನಿ ಅನ್ನೋಂತಹ ಬದಲಾವಣೆ ನಿಮ್ಮಲ್ಲಿ ಆಗಿರ್ಬೋದು. ಆ ಬದಲಾವಣೆ ನೋಡಿ ಅವರಿಗೆ ಶಾಕ್ ಆಗಿದೆ. ಓ ಮೈ ಗಾಡ್, ಇವನ ಅಥವಾ ಇವಳ ನನ್ನನ್ನು ಬಿಟ್ಟು ಬದುಕ್ತಾ ಇದ್ದಾಳ ಅಥವಾ ಬದುಕ್ತಾ ಇದ್ದಾನ ಅನ್ನುವಂತಹ ಫೀಲ್, ಆ ಒಂದು ಗೌರವ ಹೊರಗೆ ಮೂಡ್ತದೆ. ಯಾಕಂದರೆ ಅಟ್ಯಾಚ್ಮೆಂಟ್ ನಿಮ್ಮಿಬ್ಬರ ಮಧ್ಯೆ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಒಬ್ರನ್ನೊಬ್ರನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಟ್ಟಿಗೆ ನೀವಿಬ್ಬರು ಇದ್ರಿ, ರೈಟ್? ಸೊ ಈಗ ಅವರಿಗೆಲ್ಲ ಒಂದು ಕಡೆ ಗೌರವನೂ ಆಗ್ತಿದೆ, ಒಂದು ಕಡೆ ಅವರಿಗೆ ಆಶ್ಚರ್ಯನೂ ಆಗ್ತಿದೆ. ಅರೆ ಏನಪ್ಪ ಇದು ಅನ್ನೋ ಥರ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು ಚೆಕ್ ಮಾಡೋಣ. ಎ ಲೆಟರ್ ಬರ್ತಿದೆ, ಎನ್ ಲೆಟರ್, ಎಸ್ ಲೆಟರ್, ಕೆ ಲೆಟರ್, ಎಲ್ ಲೆಟರ್, ಡಿ ಲೆಟರ್, ವಿ ಲೆಟರ್, ಎಸ್ ಲೆಟರ್,
J letter, G letter, H letter, Y letter, V letter, C letter. Okay. Date of birth, ಏನಿದು 9/11. ಓಕೆ 8/6/3/5/15/19 ಓಕೆ ರಿಪೀಟಾಗಿ 9 ಬರ್ತಾ ಇದೆ. ಸೊ 9 minutes 9 hours 9 days 9 weeks ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿ ಅಥವಾ ಮಾತುಕತೆ ಇಲ್ಲದೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದು 9 months ಆಗಿರ್ಬೋದು, ಕೆಲವೊಬ್ಬರಿಗೆ 9 years ಕೂಡ ಆಗಿರಬಹುದು ಅನ್ನೋಂಥ ಎನರ್ಜಿ ಬರ್ತಿದೆ. ನೆಕ್ಸ್ಟ್ 9 minutes ತುಂಬಾ ಇಂಪಾರ್ಟೆಂಟ್. ಕಾಲ್ ಅಥವಾ ಮೆಸೇಜ್ ನೋಟಿಫಿಕೇಶನ್ ಬರೋ ಚಾನ್ಸಸ್ ಇದೆ. ಓಕೆ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಕಣ್ಣೀರು ಹಾಕ್ತಾ ಇದ್ದೀರಾ ಅವರನ್ನು ನೆನಪು ಮಾಡಿಕೊಂಡು ನೀವು, ರೈಟ್? ಅವ್ರ ನೆನಪು ಬಂದಾಗ ಕಣ್ಣೀರು ಹಾಕ್ತಿರುವಂಥದ್ದು ಅಥವಾ ಸುಮ್ಮನೆ ಅವ್ರು ಮಾತಾಡ್ತಾ ಇದ್ರು ನೀವೆಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ದೀರಾ, ನೀನು ದೂರ ಆಗ್ಬಿಡ್ತೀಯಾ ಅಂತ ಹೇಳ್ಕೊಂಡು. ಓಕೆ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಎಸ್ ರೈಟ್. ತುಂಬ ಜನ ನಾನು ಹೇಳಿದಾಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಇತ್ತೀಚೆಗೆ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ನೀವು ನೆನಪಿಟ್ಕೊಳ್ಳಿ, ನಾನು ಏನು ಕಮೆಂಟ್ ಹೇಳಿರ್ತೀನಿ ಅಷ್ಟನ್ನು ಮಾತ್ರ ಮಾಡಬೇಕು. ಅಲ್ಲಿ ಅಳೋದು ಮತ್ತೊಂದು ಮಗದೊಂದು ಏನು ಆ ಚಿತ್ರಗಳನ್ನೆಲ್ಲ ಹಾಕಕ್ಕೆ ಹೋಗಬಾರ್ದು. ಓಕೆ, ಸೊ ನಾನೇನು ಹೇಳಿರ್ತೀನಿ ಅಷ್ಟನ್ನು ಮಾತ್ರ ಕಮೆಂಟ್ ಮಾಡ್ತೀರಾ. ಅದರ್ವೈಸ್ ನೀವು ನಿಮ್ಮ ಪಾಸಿಟಿವ್ ರಿವ್ಯೂಗಳನ್ನು, ಪಾಸಿಟಿವ್ ಚೇಂಜಸ್ಗಳನ್ನು ಹೇಳ್ಬೋದು. ತುಂಬ ಜನ ಹೇಳ್ತೀರಾ ಕೂಡ, ಕಮೆಂಟಲ್ಲೂ ತಿಳಿಸ್ತೀರಾ, ಹೆಚ್ಚಾಗಿ ನನಗೆ ಪರ್ಸ್ನಲಾಗಿ ಹೇಳ್ತೀರಾ. ವೆರಿ ಗುಡ್, ಚೇಂಜಸ್ ಆಗಲಿ. ಹಾಗೆಯೇ 9 of Cups ಬರ್ತಿದೆ, ಜಡ್ಜ್ಮೆಂಟ್ ಕಾರ್ಡ್, ನೈಸ್. Ace of Wands, Page of Wands. ಓಕೆ ತಗೊಳ್ಳಲ್ಲ ನಾನು ಆ ಕಾರ್ಡು, ನೋಡೋಣ, ಚೆಕ್ ಮಾಡ್ತೀನಿ ಇನ್ನೊಂದ್ಸಲ. King of Cups, King of Pentacles, okay. King of Swords, okay. ಸೊ ನೋಡ್ಬೋದು King of Cups ಇದೆ, King of Pentacles ಬರ್ತಿದೆ, King of Swords ಕೂಡ ಬರ್ತಾ ಇದೆ, ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್, ದ ಎಂಪರರ್ಸ್ ಕಾರ್ಡ್. ಮೂನ್ ಎನರ್ಜಿ ತುಂಬ ಇದೆ ಇಲ್ಲಿ. ಓಕೆ, ಎಮೋಷನ್ಸ್, ಫೀಲಿಂಗ್ಸ್ ಓರಿಯೆಂಟೆಡ್, ಅಂದರೆ ನೀವಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರೆ ಈ ವ್ಯಕ್ತಿ ಜೊತೆಗೆ ಅಂತ ಎನರ್ಜಿ ಬರ್ತಾ ಇದೆ. 1 minute ಹಾಗೆ. ಎಸ್, ಓಕೆ. ಸೊ ಇಲ್ಲಿ ನೋಡ್ಬೋದು ಈ 3 ಕಾರ್ಡ್ಸ್ ಎನರ್ಜಿ ತುಂಬಾ ಹೈ ಎನರ್ಜಿ ಬರ್ತಿದೆ ಇಲ್ಲಿ. ನೋಡೋಣ, ಚೆಕ್ ಮಾಡೋಣ. ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ತಮ್ಮ ಒಂದು ಆತ್ಮ ಸಂಗಾತಿ, ಸೋಲ್ಮೇಟ್ ಅಂತ ಹೇಳಿ ಯೋಚಿಸ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ನಗುವನ್ನು ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮೂನ್ ಎನರ್ಜಿ ಹೇಳಿದೆ ಆಲ್ಮೋಸ್ಟ್ ಅಲ್ವಾ. ಸೊ ಅವರು ಕೆಲವು ವಿಷಯಗಳನ್ನು ಅವರು ನಿಮ್ಮಿಂದ ಎಲ್ಲೋ ಒಂದು ಕಡೆ ಮುಚ್ಚಿಡ್ತಾ ಇದ್ದಾರೆ, ಕೆಲವೊಂದು ವಿಷಯಗಳನ್ನು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆದರೆ ಆ ರಹಸ್ಯಗಳು ಈಗ ಅವರಿಗೆ ಮುಚ್ಚಿಟ್ಟಂತಹ ಕೆಲವೊಂದಷ್ಟು ವಿಷಯಗಳು ಅವರಿಗೆ ಭಾರ ಆಗ್ತಾ ಇದೆ. ಸದ್ಯದಲ್ಲೇ ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿದೆ, ಹಾಗೆಯೇ ಇಲ್ಲಿ ಪೇಜ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಿರೋದ್ರಿಂದ ಸದ್ಯದಲ್ಲೇ ಅವರು ತಮ್ಮ ಎಲ್ಲ ವಿಷಯಗಳನ್ನು, ಮುಚ್ಚಿಟ್ಟಂಥ ಎಲ್ಲ ವಿಷಯಗಳನ್ನು ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಮಾತಾಡ್ತಾರೆ. ಎಲ್ಲದನ್ನು ಬಿಚ್ಚಿಡೋ ಅಂತಹದ್ದು ಅಂತ ಅಂದರೆ ಮನಸ್ಸಲ್ಲಿ ಏನು
ಮ್, ಭಾರವನ್ನು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರಲ್ವ ಅದೆಲ್ಲವನ್ನು ಕೂಡ ನಿಮ್ಮ ಎದುರಿಗೆ ಹೇಳುವಂತಹದನ್ನು ಮಾಡ್ತಾರೆ ಅನ್ನುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಸೊ ಎಸ್, ಇಲ್ಲಿ ನಿಮ್ಮ ತಾಳ್ಮೆ ಬಗ್ಗೆ ಅವರಿಗೊಂದಿಷ್ಟು ಆಶ್ಚರ್ಯ ಕೂಡ ಆಗ್ತಾ ಇದೆ. ಇಲ್ಲಿ ನೀವು ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತಿರೋದನ್ನು ನೋಡಿ ಅವ್ರು ನಿಮ್ಮನ್ನು ಮತ್ತಷ್ಟು ಇಷ್ಟಪಡ್ತಾ ಇದ್ದಾರೆ. ಇಷ್ಟು ಸ್ಟ್ರಾಂಗ್ ಆಗಿದ್ದಾರಲ್ಲ ಇವರು, ಅವ್ರಿಗೆ ಏನಂತ ಹೇಳಿದ್ರೆ ನೀವು ಇಷ್ಟು ಸ್ಟ್ರಾಂಗ್ ಆಗಿರೋದೇ ಒಂಥರ ಆಶ್ಚರ್ಯ ಪಡ್ತಾ ಇದ್ದಾರೆ. ಅವ್ರಿಗೆ ಅದೇ ಒಂಥರ ಮಿರಾಕಲ್ ಆಗಿದೆ ಅವ್ರ ಲೈಫಲ್ಲಿ. ಓಕೆ, ಸೊ ಅದನ್ನು ನೋಡಿ ಇನ್ನಷ್ಟು ನಿಮಗೆ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ, ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ ಆ್ಯಂಡ್ ತುಂಬ ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನು. ಓಕೆ, ಎಸ್, ಇಲ್ಲಿ ಓಕೆ, ಸೊ ಒಂದು ವಿಷಯ ಹೇಳ್ತೀನಿ, ಸಣ್ಣ ಕತೆ ಹೇಳ್ತೀನಿ ನಿಮಗೆ. ಒಂದು ಬೆಟ್ಟದ ಮೇಲೆ ಸುಂದರವಾಗಿರುವಂತಹ ಬೆಟ್ಟದ ಹತ್ರ, ಓಕೆನಾ, ಒಂದು ಸುಂದರವಾಗಿರುವಂತಹ ಕೆರೆ ಇರುತ್ತೆ. ಆ ಕೆರೆಯ ನೀರು ಯಾವಾಗಲೂ ಶಾಂತವಾಗಿ, ಶುದ್ಧವಾಗಿ, ಶಾಂತವಾಗಿರುತ್ತೆ, ನೆಮ್ಮದಿಯಿಂದ ಇರುತ್ತೆ, ಸುಮ್ಮನೆ ಹಾಗೆ ನಿಂತ್ಕೊಂಡಿರುತ್ತೆ, ಸರಿನಾ. ಅಲ್ಲಿ ಶಾಂತವಾಗಿರುವಂತಹ ಕೆರೆಯಲ್ಲಿ ಆಕಾಶ ಆಗಿರಬಹುದು, ಚಂದ್ರ ಆಗಿರ್ಬೋದು, ಹೇಗೆ ಕಾಣಿಸುತ್ತೆ, ಅದರ ಪ್ರತಿಬಿಂಬ ಸ್ವಚ್ಛವಾಗಿ ಕಾಣಿಸುತ್ತೆ, ಕ್ಲಿಯರಾಗಿ ಕಾಣಿಸೋದಕ್ಕೆ ಸಾಧ್ಯ ಅಲ್ವಾ. ಆ ಕೆರೆಯಲ್ಲಿ ಒಂದು ಸಣ್ಣ ಕಲ್ಲನ್ನು ಹಾಕಿದಾಗ ಒಂದು ಏನು ತರಂಗಗಳ ಥರ ಅಲೆ 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 ಅಲೆಯಾಗಿ ಬರುತ್ತೆ ಅಲ್ವಾ. ಆ ಅಲೆಗಳ ಮಧ್ಯೆ ನಾವು ಚಂದ್ರನ ನೋಡ್ತೀವಿ, ಆಕಾಶನ ನೋಡ್ತೀವಿ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಕಾಣಿಸಲ್ಲ ನಮಗೆ, ಸ್ವಲ್ಪ ಹಿಂಗೆ ಕಾಣಿಸ್ತಾ ಇರತ್ತೆ. ಕೈ ಮಾಡಿ ಆ್ಯಕ್ಷನ್ ತೋರಿಸ್ತಾ ಇದ್ದೀನಿ ಹಿಂಗೆ ಅಂತ ಹೇಳಿದ ತಕ್ಷಣ. ಓಕೆ, ಸೊ ಅರ್ಥ ಮಾಡ್ಕೊಳ್ತೀರಾ ಅಂತ, ರೈಟ್. ಸೊ ಇಲ್ಲಿ ನಿಮ್ಮ ಜೀವನನೂ ಅಷ್ಟೇ. ನೀವಿಲ್ಲಿ ಅತಿಯಾದಂತಹ ಆತಂಕ ಆಗಿರ್ಬೋದು, ಭಯ ಆಗಿರ್ಬೋದು, ಅಥವಾ ಗೊಂದಲದಲ್ಲಿದ್ದರೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥ ಸಂದೇಶ ಏನು ಅಂತ ಹೇಳಿದ್ರೆ, ಆ ಸಂದೇಶಗಳು ನಿಮಗೆ ತಲುಪೋದಿಲ್ಲ ಅಂತ. ನೀವು ಯಾವಾಗಲೂ ಟೆನ್ಷನ್ ಮಾಡಿಕೊಂಡು ಭಯದಲ್ಲಿ, ಆತಂಕದಲ್ಲಿ, ಕನ್ಫ್ಯೂಷನ್ ಮೈಂಡಲ್ಲಿದ್ದರೆ ಯೂನಿವರ್ಸ್ ನಿಮಗೇನು ಸಂದೇಶ ಕೊಡ್ತಾ ಇರುತ್ತಲ್ವ, ಅದು ನಿಮಗೆ ಸರಿಯಾಗಿ ತಲುಪ್ತಾ ಇರಲ್ಲ. ಯಾಕೆ ತಲುಪ್ತಾ ಇರಲ್ಲ? ನೀವೇನು ಯೋಚನೆ ಮಾಡ್ತಿರ್ತೀರಾ? ಭಯದ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ, ನಿಮಗೊಂದಷ್ಟು ಆತಂಕ ಇರುತ್ತೆ, ಒಂದಷ್ಟು ಗೊಂದಲಗಳಿರುತ್ತೆ. ಇದ್ರ ಮಧ್ಯೆ ನಿಮಗೆ ಯೂನಿವರ್ಸ್ ಕೊಟ್ಟಿರುವಂಥ ಸೈನ್ ನಿಮಗೆ ಹೆಂಗೆ ಗೊತ್ತಾಗಬೇಕು ಅಲ್ವಾ? ನೋಡಿ, ಏಸ್ ಆಫ್ ಫ್ಯಾಂಡ್ಸ್. ಪ್ರೀತಿ ಅಂತ ಹೇಳಿದ್ರೆ ಕೇವಲ ಜೊತೆಗಿರೋದು ಒಂದೇ ಅಲ್ಲ, ಒಬ್ಬರಿಗೊಬ್ಬರು ಬೆಳೆಯೋದಕ್ಕೆ ದಾರಿ ಮಾಡಿಕೊಡುವಂಥದ್ದು. ಅವ್ರು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಓಕೆನಾ. ನಿಮ್ಮ ಬಗ್ಗೆ ಅವ್ರು ಯೋಚಿಸ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಾ ಇದ್ದೀರಾ ಅನ್ನೋದು ಅದು ಮುಖ್ಯ ಆಗಿರುತ್ತೆ. ಓಕೆ, ಅವ್ರು ನಿಮ್ಮನ್ನು ಯೋಚಿಸ್ತಾ ಇದ್ದಾರೆ, ಓಕೆನಾ. ಅದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಾ ಇದ್ದೀರಾ ಅದು ತುಂಬ ಮುಖ್ಯ ಇಲ್ಲಿ. ಅವ್ರು ಯೋಚನೆ ಮಾಡ್ತಾರೆ, ಓಕೆನಾ. ಇಲ್ಲಿ ನೆನ್ಪಿಡಿ, ನೀವು ಯಾರನ್ನಾದರೂ ಅತಿಯಾಗಿ ಪ್ರೀತಿಸ್ತಾ ಇದ್ದರೆ ಆ ಎನರ್ಜಿ ಅವ್ರನ್ನ ತಲುಪತ್ತೆ. ಹೇಗೆ ತಲುಪತ್ತೆ? ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀರಾ. ಆ ಪ್ರೀತಿಯ ಎನರ್ಜಿ, ಆ ಪಾಸಿಟಿವ್ ಪ್ರೀತಿ ಅಂತ ಹೇಳಿದ್ರೆ ಒಂದು ಪಾಸಿಟಿವ್, ಅದೇ ನೆಗೆಟಿವ್ ಅಲ್ಲ. ನೀವು ಮಾಡ್ತಿರೋದು ಪ್ರೀತಿ, ದ್ವೇಷ ಅಲ್ವಾ. ಸೊ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಪ್ರೀತಿಯ ಎನರ್ಜಿ ಅವರನ್ನು ಹೆಂಗಿದ್ರು ತಲುಪತ್ತೆ. ನೋಡ್ಬೋದು, ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ಪೆಂಟಿಕಲ್, ಕಿಂಗ್ ಆಫ್ ಸಾರ್ಟ್ಸ್ ಕಂಟಿನ್ಯೂ ಬರ್ತಾ ಇದೆ ಇಲ್ಲಿ ಎನರ್ಜಿ. ಪ್ರೀತಿ, ನೀವು ತೋರಿಸುವಂಥ ಪ್ರೀತಿ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಂತೂ ಇರೋದಿಲ್ಲ. ಅದು ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮನ್ನು ವಾಪಸ್ ಹುಡ್ಕೊಂಡು ಮರಳಿ ನಿಮ್ಮ ಹತ್ರ ಬರುತ್ತೆ, ನೆನಪಿರಲಿ. ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇರೋದಂತೂ ಸುಳ್ಳಂತೂ ಇಲ್ಲ ಇಲ್ಲಿ ಎನರ್ಜಿ, ಓಕೆನಾ. ಆದರೆ ಕಾಲ ಎಲ್ಲವನ್ನು ಕೂಡ ನಿರ್ಧರಿಸುತ್ತೆ. ನೀವು ಯಾವುದಕ್ಕೂ ಕೂಡ ಹಠ ಮಾಡದೇ ಇದ್ರೆ ಒಳ್ಳೆಯದು. ಇಲ್ಲಿ ಚಿಕ್ಕ ಮಕ್ಳ ಥರ ನೀವು ಹಠ ಮಾಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ. ಹಠ ಮಾಡದೇ ಇದ್ರೆ ಒಳ್ಳೆಯದು. ಹಠ ಮಾಡಬೇಡಿ ಅನ್ನೋಂಥ ಯೂನಿವರ್ಸ್ ಮೆಸೇಜ್ ಕೂಡ ನಿಮಗೆ ಬರ್ತಿದೆ. ಎಲ್ಲವನ್ನು ಕೂಡ ಕಾಲಕ್ಕೆ ಅರ್ಪಿಸ್ಬಿಡಿ, ಕಾಲಕ್ಕೆ ಬಿಟ್ಬಿಡಿ. ಸತ್ಯ ಯಾವಾಗಲೂ ಕೂಡ ಪ್ರಕಾಶಮಾನವಾಗಿರುತ್ತೆ, ಓಕೆನಾ.
ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಪ್ರೀತಿ ಮೇಲೆ ಭರವಸೆನ ಇಡಿ ಕೂಡ. ಓಕೆ. ಸೊ ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು, ಅರ್ಥಪೂರ್ಣವಾಗಿತ್ತು, ನಿಮಗೆ ಕನೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಬಿಲೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ಯಾರ ಹತ್ರ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಶೇರ್ ಮಾಡ್ಕೊಡಿ, ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನನ್ನ ಜೊತೆಗೆ ಕನೆಕ್ಟ್ ಆಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್ ಪಾಸಿಟಿವ್ ಆಗಿರುವಂತಹ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ಹಾಗೆ ನಿಮ್ಮೆಲ್ಲರ ಪ್ರೀತಿನೂ ಕೂಡ ಆದಷ್ಟು ಬೇಗ ಸರಿಯಾಗಲಿ ಅಂತೇಳಿ ಹೀಲ್ ಮಾಡ್ತಾ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ನೆನಪಿರಲಿ, ನಿಮ್ಮ ಪ್ರೀತಿ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ, ಓಕೆನಾ. ನೀವು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ, ನಿಮ್ಮ ಪ್ರೀತಿಗೆ ನೀವು ಹೇಗೆ ಪ್ರೀತಿನ ಕೊಡ್ತಾ ಇದ್ದೀರಾ, ನಿಮ್ಮ ಪ್ರೀತಿನ ಹೇಗೆ ಕೊಡ್ತಾ ಇದ್ದೀರಾ, ನಿಮ್ಮ ನಂಬಿಕೆನ ಹೇಗೆ ಕೊಡ್ತಾ ಇದ್ದೀರಾ, ನಿಮ್ಮ ಭರವಸೆನ ಹೇಗೆ ಕೊಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಪ್ರೀತಿ ಪರೀಕ್ಷೆ ಮಾಡ್ತಾ ಇರುತ್ತೆ. ಸೊ ಆ ಪರೀಕ್ಷೆಗಳನ್ನು ನೀವು ಪಾಸ್ ಮಾಡ್ತಾ ಹೋಗಿ. ಫೇಲ್ ಆದರೆ ಮತ್ತೆ ಪರೀಕ್ಷೆ ಕೊಡುತ್ತೆ, ಮತ್ತೆ ಪಾಸ್ ಮಾಡೋವರೆಗೆ ನಿಮ್ಮನ್ನು ಬಿಡಲ್ಲ ಪ್ರೀತಿ. ಓಕೆ. ಪ್ರೀತಿ ಅಂದ್ರೇ ಆ ಥರ. ಪ್ರೀತಿ ಯಾವತ್ತೂ ಸೋಲೋದಕ್ಕೆ ಬಿಡಲ್ಲ, ಪ್ರೀತಿ ಯಾವತ್ತೂ ಸೋಲಲ್ಲ, ಪ್ರೀತಿ ಯಾವತ್ತೂ ಸೋಲೋದು ಇಲ್ಲ. ಓಕೆ. ಸೊ ಪರೀಕ್ಷೆಗಳಿರುತ್ತೆ ಅಷ್ಟೇ ಆ ಪ್ರೀತಿಯಲ್ಲಿ. ಆ ಪರೀಕ್ಷೆನ ಪಾಸ್ ಮಾಡ್ಕೊತ ಕ್ಲಿಕ್ ಮಾಡ್ಕೊತ ಹೋಗ್ಬೇಕು ನಾವು, ರೈಟ್ ಮಾರ್ಕ್ ಹಾಕ್ಕೊಂಡು ಪಾಸ್ ಅಷ್ಟೇ. ಓಕೆ. ಸೊ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್.